ಹಲೋ ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, 4ನೇ ಸೆಮ್ಮಿನಲ್ಲಿ ಬರ್ತಾ ಇರ್ತಕ್ಕಂಥ ಹುಲಿ ಬಂತು ಹುಲಿ ಅಂತ ಹೇಳಿ ಒಂದು ಪಾಠ ಇದೆ. ಆ ಪಾಠದ ವಿಶ್ಲೇಷಣೆಯನ್ನ ಇವತ್ತು ನೋಡ್ತಾ ಹೋಗೋಣ. ಸೊ ಹುಲಿ ಅಂತ ಹೇಳಿದ ತಕ್ಷಣ ನಮಗೆ ಏನ್ ನೆನಪಾಗತ್ತೆ ಅಂತ ಹೇಳಿದ್ರೆ, ಇದು ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ಕೂಡ ನಾವು ಇದನ್ನ ಕರಿತೀವಿ. ಈ ರಾಷ್ಟ್ರೀಯ ಪ್ರಾಣಿಯ ಬಗೆಗೆ ಸಂಬಂಧಪಟ್ಟ ಹಾಗೆ ಈ ಪಾಠವನ್ನ ನಾವು ನೋಡ್ತಾ ಹೋಗ್ತೇವೆ. ಈ ಪಾಠವನ್ನ ಬರೆದಿರ್ತಕ್ಕಂಥ ಲೇಖಕರು ಯಾರು ಅಂತ ಹೇಳಿದ್ರೆ A.C. ಲಕ್ಷ್ಮಣ್ ಅಂತ ಹೇಳಿ ಒಬ್ಬ ವ್ಯಕ್ತಿ. ಸೊ ಹುಲಿ ಇರತ್ತೆ. ಇದನ್ನ ನೋಡೋದ್ರ ಮೂಲಕವಾಗಿ ನಾವೇನ್ ತಿಳ್ಕೊಬಹುದು ಅಂತ ಹೇಳಿದ್ರೆ, ಹುಲಿ ಅರಣ್ಯದಲ್ಲಿ ಯಾವ ರೀತಿ ಇರತ್ತೆ, ಅರಣ್ಯದ ಕಾನೂನು ಯಾವ ರೀತಿ ಇರತ್ತೆ, ಆ ಕಾನೂನು ನಗರ ಜೀವನದಲ್ಲಿರ್ತಕ್ಕಂತಹ ಮನುಷ್ಯ ಯಾವ ರೀತಿ ಪಾಲನೆ ಮಾಡ್ತಾ ಇದ್ದಾನೆ, ಮತ್ತೆ ಮನುಷ್ಯನಿಗೂ ಮತ್ತೆ ಪ್ರಾಣಿಗಳಿಗೂ ಇರತಕ್ಕಂಥ ವ್ಯತ್ಯಾಸ ಏನು, ಇವೆಲ್ಲವನ್ನು ಕೂಡ ನಾವು ಈ ಪಾಠದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ಬೋದು. ಸೊ ಹಾಗಾದ್ರೆ ಬನ್ನಿ ಈ ಪಾಠವನ್ನ ನೋಡ್ತಾ ಹೋಗೋಣ. ಪಾಠದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಾಗರಹೊಳೆ, ಹುಣಸೂರು, ಮಡಿಕೇರಿ ಭಾಗಗಳಲ್ಲಿ ಇವರು ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಅದ್ರ ಮೂಲಕವಾಗಿ ಆಡಳಿತಾತ್ಮಕ ವ್ಯವಹಾರಗಳಲ್ಲೂ ಕೂಡ ಇವರು ತಮ್ಮ ಕೆಲಸಗಳನ್ನ ನಿರ್ವಹಿಸ್ಕೊಳ್ಳೋದ್ರ ಮೂಲಕವಾಗಿ ಯಾವಾಗಾದ್ರೂ ಒಂದು ಸ್ವಲ್ಪ ಬಿಡುವು ಅನ್ನೋದು ಸಿಗ್ತಾ ಇತ್ತು ಅಂತ ಹೇಳಿದ್ರೆ ಅವಾಗೆಲ್ಲ ಪ್ರಾಣಿಗಳ ಚಲನವಲನಗಳನ್ನ ವೀಕ್ಷಿಸ್ತಾ ಇದ್ರು. ಅದ್ರ ಮೂಲಕವಾಗಿ ತನ್ನ ಆಸೆಗಳನ್ನು ಅವರು ತಣಿಸ್ಕೊಳ್ತಾ ಹೋಗ್ತಾ ಇದ್ರು. ಸೊ ಅದ್ರ ಜೊತೆಗೆ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಲಯನ್ ಟೈಲ್ಡ್ ಮೆಕಾಕ್ ಆಗ್ಲಿ, ಸಿಂಗಳಿಕ ಇಲ್ಲ ಕಪ್ಪು ಬಾಲದ ಸಿಂಹ ಬಾಲದ ಕೋತಿ ಅದಾಗ್ಲಿ, ಆಮೇಲೆ ಬ್ಲ್ಯಾಕ್ ಪ್ಯಾಂಥರ್ ಕಪ್ಪು ಚಿರತೆ, ಇವನ್ನ ಅದರ ಅಲ್ಲೇ ನೋಡೋದ್ರ ಮೂಲಕವಾಗಿ ತಮ್ಮ ಆಸೆಗಳನ್ನ ಅವರು ತೀರಿಸ್ಕೊಂಡಿದ್ರು. ಹಾಗೆ ಅರಣ್ಯಾಧಿಕಾರಿಯಾಗಿರ್ತಕ್ಕಂಥ ಈ ವ್ಯಕ್ತಿ, ಸೊ ಬೇರೆ ಎಷ್ಟೋ ಜನ ಅರಣ್ಯಾಧಿಕಾರಿಗಳು ಏನ್ ಮಾಡಿದ್ದಾರೆ, ಕಾಡಲ್ಲಿ ನೇರವಾಗಿ ಪ್ರಾಣಿಗಳನ್ನ ನೋಡೋದಲ್ಲೇ ಅವ್ರು ಏನಾಗಿದ್ದಾರೆ, ರಿಟೈರ್ ಆಗೋಗಿದ್ದಾರೆ. ಆದ್ರೆ ನಾನ್ ಆತರ ಆಗ್ಬಾರ್ದು, ನಾನು ನೇರವಾಗಿ ಆ ಪ್ರಾಣಿಗಳನ್ನ ಅಲ್ಲೇ ಹೋಗಿ ನೋಡ್ಬೇಕು ಅಂತ ಹೇಳಿ ಒಂದು ಆಸೆಯನ್ನ ಇಟ್ಕೊಂಡಿರ್ತಾರೆ. ಹಾಗೆ ಅದನ್ನ ಪೂರ್ತಿನೂ ಕೂಡ ಮಾಡ್ಕೊಳ್ತಾರೆ. ಸೊ ಅದಕ್ಕೊಂದು ಎಕ್ಸಾಂಪಲ್ ನ ಕೊಡ್ತಾರೆ. ಎಲ್ಲಿ ಅಂತ ಹೇಳಿದ್ರೆ, ಮೂರ್ಕಲ್ಲಿನ ಹುಲಿ ಅಂತ ಹೇಳಿ, ಅಂದ್ರೆ ಮೂರ್ಕಲ್ ಆ ಒಂದು ಅರಣ್ಯ ವಲಯ ಒಂದು ಮೂರ್ಕಲ್ ಅಂತ ಹೇಳಿ ಒಂದು ಕೆರೆ ಇದೆ. ಆ ಕೆರೆಯ ಸುತ್ತಮುತ್ತ ಏನಾಗ್ತಾ ಇರತ್ತೆ, ಪ್ರಾಣಿಗಳು ಬಂದು ಹೋಗಿ ನೀರು ಕುಡ್ಕೊಂಡು ಹೋಗಿ ಮಾಡ್ತಾ ಇರತಕ್ಕಂತ ವಿಷಯ ಅವರಿಗೆ ಗೊತ್ತಾಗತ್ತೆ. ಸೊ ಆದ್ರಿಂದ ಅಲ್ಲಿ ನಾವೇನಾದ್ರೂ ತಂಗದ್ರೆ ಅಥವಾ ನಾವೆಲ್ಲಾದ್ರೂ ಹೈಡ್ ಆಗಿ ಕೂತ್ಕೊಂಡ್ರೆ ಅಲ್ಲಿ ಬಂದು ಹೋಗ್ತಕ್ಕಂಥ ಪ್ರಾಣಿಗಳ ಚಲನವಲವನ್ನ ನೇರವಾಗಿ ಕಣ್ಣಾರೆ ನೋಡ್ಬೋದಲ್ವಾ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ತಮ್ಮ ಕುಟುಂಬದವರ ಜೊತೆಗೆ ಅಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಫಾರೆಸ್ಟರ್ ಆಫೀಸರ್ಗಳ ಜೊತೆಗೆ ಅಲ್ಲೇನ್ ಮಾಡ್ತಾರೆ, ಮೂರ್ಕಲ್ನ ಸಾಮಿಲ್ ಮತ್ತು ಕೆರೆಯ ನಡುವಿನ ಹಾದಿಯ ಮಧ್ಯೆ ಗುಂಪಾಗಿ ಬೆಳೆದಿರ್ತಕ್ಕಂತಹ ಪೊದೆಗಳ ನಡುವೆ ಅಡಗಿ ಕುತ್ಕೊಳ್ತಾರೆ. ಕುತ್ಕೊಂಡ ಮೇಲೆ ಅಲ್ಲಿ ಏನೇನಾಗತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ ಹೋಗ್ತಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಆ ಕೆರೆಯ ಭಾಗ ಏನಿದೆಯಲ್ಲ, ಆ ಕೆರೆ ಅನ್ನೋದು ನೇರವಾಗಿ ಅವ್ರ ಕಣ್ಣಿಗೆ ಕಾಣಬೇಕು. ಅಂದ್ರೆ ಆ ಸುತ್ತಮುತ್ತ ಏನೇನ್ ಆಗ್ತಾ ಇದೆ, ಚಲನವಲನಗಳು ಏನೇನ್ ಆಗ್ತಾ ಇದೆ ಅನ್ನೋದು ನೇರವಾಗಿ ಕಾಣೋ ಒಂದು ಜಾಗದಲ್ಲಿ ಅವ್ರು ಏನ್ ಮಾಡ್ತಾರೆ, ಹೈಡ್ ಆಗಿ ಕೂತ್ಕೊಳ್ತಾರೆ. ಕೂತ್ಕೊಂಡ ಮೇಲೆ ಸಂಜೆ ಅನ್ನೋದು ಆಗ್ತಾ ಬರ್ತಾ ಇದೆ. ಈ ಸಂಜೆ ಆಗ್ತಾ ಬರ್ತಾ ಇದ್ದ ಹಾಗೆ ಸಂಜೆ ಆಗ್ತಾ ಬರ್ತಾ ಇದ್ದ ಹಾಗೆ ಅಲ್ಲಿ ಚಲನವಲನಗಳು ಕೂಡ ಜಾಸ್ತಿ ಆಗೋದನ್ನ ಅವರು ಕಾಣಿಸ್ಕೊಳ್ತಾ ಹೋಗ್ತಾರೆ. ಸೊ ಹಾಗೆ ಆ ಕೆರೆ ಹತ್ರ ನೀರ್ ಕುಡಿಬೇಕು ಅಂತ ಹೇಳಿ ಮೊದಲ ಬಾರಿಗೆ ಅಲ್ಲಿ ಯಾವ ಬರ್ತವೆ ಅಂತ ಹೇಳಿದ್ರೆ, ಚುಕ್ಕೆ ಜಿಂಕೆಗಳು ಬರ್ತವೆ. ಆ ಚುಕ್ಕೆ ಜಿಂಕೆಗಳು ಹಿಂಡಿನ ಮೂಲಕವಾಗಿ ಬರ್ತಾ ಹೋಗ್ತವೆ. ಆ ಹಿಂಡಿನ ಮೂಲಕವಾಗಿ ಬರ್ತಾ ಈ ರಸ್ತೆ ಅಂತ ಏನ್ ಕಾಣ್ತೀವಲ್ಲ, ಈ ರಸ್ತೆಯಲ್ಲಿ ನಮ್ಗೆ ಇಲ್ಲಿ ಎಲ್ಲಾದ್ರೂ ಅಪಘಾತಗಳು ಅಥವಾ ಅನಾಹುತಗಳೇನಾದ್ರೂ ಉಂಟಾಗತ್ತಾ ಅಂತ ಹೇಳ್ಬಿಟ್ಟು ಕೆಲವೊಂದು ಪ್ರಾಣಿಗಳು, ಲೀಡ್ ಮಾಡ್ತಾ ಇರ್ತಕ್ಕಂಥ ಪ್ರಾಣಿಗಳು ಆ ಕಡೆ ಈ ಕಡೆ ನೋಡ್ಕೊಂಡು ನಿಧಾನಕ್ಕೆ ಅಲ್ಲಿಗೆ ಬರ್ತವೆ. ಅಲ್ಲಿ ಏನೂ ಕೂಡ ಏನು ಅಪಾಯ ಇಲ್ಲ ಅನ್ನೋದು ಗೊತ್ತಾಯ್ತು ಅಂದ ತಕ್ಷಣ ಅವೇನ್ ಮಾಡ್ತವೆ, ಅಲ್ಲಿ ನೀರನ್ನ ಕುಡ್ಕೊಂಡು ನಿಧಾನಕ್ಕೆ ನೀರನ್ನ ಕುಡ್ಕೊಂಡು ತಮ್ಗೆ ಇಷ್ಟ ಬಂದಷ್ಟು ನೀರನ್ನ ಕುಡ್ಕೊಂಡು ಅವು ತನ್ನ ಪಾಡಿಗೆ ತಾವೇನ್ ಮಾಡ್ತವೆ, ರಿಟರ್ನ್ ಹೊರಡ್ತವೆ. ಈ ಹೋದ ನಂತರ ಯಾವ್ದು ಬರ್ತವೆ ಅಂತ ಹೇಳಿದ್ರೆ, ಕಡವೆಗಳ ಗುಂಪು ಬರುತ್ತೆ. ಸೊ ಇದನ್ನ ನಾವು ಕಡವೆ ಅಂತ ಹೇಳಿ ಕರಿತೀವಿ. ತೇಟ್ ಜಿಂಕೆ ತರನೇ ಇರುತ್ತೆ, ಬಟ್ ಬ್ಲಾಕ್ ಆಗಿ ಕಾಣ್ತಾ ಹೋಗುತ್ತೆ. ಈಗ ಇದರ ಗುಂಪು ಏನ್ ಮಾಡುತ್ತೆ, ನೆಕ್ಸ್ಟ್ ಬರುತ್ತೆ. ಇವು ಕೂಡ ಏನ್ ಮಾಡ್ತವೆ ಅಂತ ಹೇಳಿದ್ರೆ, ಲೀಡ್ ಪ್ರಾಣಿಗಳು ಏನ್ ಮಾಡ್ತವೆ, ಆ ಕಡೆ ಈ ಕಡೆ ಸುತ್ತಮುತ್ತ ನೋಡ್ಕೊಂಡು ನಮ್ಗೆ ಏನಾದ್ರೂ ಅನಾಹುತ ಉಂಟಾಗತ್ತಾ ಅಥವಾ ಅನಾಹುತ ಇದೆಯಾ ಅಂತ ನೋಡ್ಕೊಂಡು, ಅಪಾಯ ಇಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ಅವು ನಿಧಾನಕ್ಕೆ ಬರ್ತವೆ. ನಿಧಾನಕ್ಕೆ ಬಂದು ನೀರನ್ನ ಕುಡ್ಕೊಂಡು ತಂಪಾಡಿಗೆ ತಾವು ತಮ್ಮ ದಣಿವನ್ನ ನಿವಾರಿಸ್ಕೊಂಡು ಹೋಗ್ತವೆ. ಇದಾದ ಮೇಲೆ ತಮ್ಮ ಆ ಒಂದು ಇದಕ್ಕೆ ಯಾರು ಬರ್ತಾರೆ ಅಂತ ಹೇಳಿದ್ರೆ, ಆನೆಗಳು, ಅದಕ್ಕೂ ಮುಂಚೆ ಲಂಗೂರುಗಳು ಬರ್ತವೆ. ಸೊ ಲಂಗೂರುಗಳು ಅಂದ್ರೆ ಇವು.
ಈ ಲಂಗೂರುಗಳು ಬರ್ತವೆ. ಇವು ತಂಪಾಡಿಗೆ ತಾವು ಏನೇನ್ ಬೇಕಾಗಿರುತ್ತೋ ಆ ನೀರನ್ನೆಲ್ಲವನ್ನ ಕುಡ್ಕೊಳ್ತವೆ. ಆ ನೀರನ್ನ ಕುಡ್ಕೊಂಡು ಹೊರಟು ಅದಾದ್ಮೇಲೆ ಹಂಗೆ ಹಾದಿಯಲ್ಲಿ ಹೋಗ್ಬೇಕಾದ ಚೇಷ್ಟೆಗಳನ್ನೆಲ್ಲವನ್ನ ಮಾಡ್ಕೊಂಡು ನಿಧಾನಕ್ಕೆ ಹೊರಡ್ತವೆ. ಇಷ್ಟೆಲ್ಲ ಆಗುವಷ್ಟೊತ್ತಿಗೆ ಅಂದ್ರೆ ಇಲ್ಲಿ ಏನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ಒಂದು ಪ್ರಾಣಿಯ ಗುಂಪು ಬಂದು ನೀರನ್ನ ಕುಡ್ಕೊಂಡು ಹೋದ ನಂತರ ಒಂದ್ ಸ್ವಲ್ಪ ಟೈಮ್ ಗ್ಯಾಪ್ ಇದೆ. ಆ ಗ್ಯಾಪ್ ಎಲ್ಲ ನೋಡ್ಕೊಂಡಾದ್ಮೇಲೆ ಇನ್ನೊಂದು ಪ್ರಾಣಿ ಎಂಟರ್ ಆಗುತ್ತೆ. ಆ ಇನ್ನೊಂದು ಪ್ರಾಣಿಯ ಗುಂಪು ಎಂಟರ್ ಆಗಿದ ತಕ್ಷಣ ಅದು ಆ ಪ್ರಾಣಿ ತನಗೆ ಎಷ್ಟೊತ್ತಾಗತ್ತೋ ಅಷ್ಟೊತ್ತು ನೀರನ್ನು ಕುಡ್ಕೊಂಡು ಮತ್ತೆ ಆ ಪ್ರಾಣಿ ಹೋಗುತ್ತೆ. ಹಾಗೆ ಇನ್ನೊಂದು ಪ್ರಾಣಿ ಬರುತ್ತೆ. ಸೊ ಇವಾಗ ಈ ಲಂಗೂರುಗಳು ಕೂಡ ತಮ್ಮ ಚಲನವಲನವನ್ನ ಮುಗಿಸ್ಕೊಂಡು ಅವು ಕೂಡ ಹೊರಟೋದ್ವು. ಅದಾದ್ಮೇಲೆ ಆ ಕೆರೆಗೆ ಲಗ್ಗೆ ಹಾಕಿದ್ ಯಾರು ಅಂತ ಹೇಳಿದ್ರೆ ಆನೆಗಳ ಗುಂಪು. ಸೊ ಆನೆಗಳ ಗುಂಪು ಅಲ್ಲಿಗೆ ಲಗ್ಗೆಯನ್ನ ಹಾಕಿದ್ವು. ಲಗ್ಗೆಯನ್ನ ಹಾಕೋದ್ರ ಜೊತೆಗೆ ಅದೊಂದು ಸ್ವಚ್ಛಂದವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನೇ ನಿರ್ಮಾಣ ಮಾಡ್ಕೊಂಡು ಅಲ್ಲಿ ಆ ನೀರೊಳಗಡೆ ಇಳಿದ್ವು. ನೀರಿನಲ್ಲಿ ಚಿನ್ನಾಟಗಳನ್ನ ಆಡ್ತಾ ಹೋದ್ವು. ಅದ್ರ ಮೂಲಕವಾಗಿ ತನ್ನ ಸೊಂಡಿಲಲ್ಲಿ 8ರಿಂದ 10 ಲೀಟರ್ ಅಷ್ಟು ಎಳ್ಕೊಂಡು ಅದನ್ನ ಬೇರೆ ಪ್ರಾಣಿಗಳ ಮೇಲೆ ಅಂದ್ರೆ ಬೇರೆ ಆನೆಗಳ ಮೇಲೆ ಹಾಕ್ತಕ್ಕಂತಹ ನೀರನ್ನ ನೋಡ್ತಾ ಇರ್ತದ್ರ. ಅದ್ರ ಜೊತೆಗೆ ಈ ಆನೆಗಳ ಕಾಡೆಮ್ಮೆಗಳ ಹಿಂಡು ಅಲ್ಲಿಗೆ ಬರತ್ತೆ. ಅವುಗಳು ಕೂಡ ಎಷ್ಟೊತ್ತು ಆಗತ್ತೋ ಅಷ್ಟೊತ್ತು ತಮಗೆ ಬೇಕಾಗಿರ್ತಕ್ಕಂಥ ನೀರೆಲ್ಲವನ್ನ ಕುಡ್ಕೊಂಡು ಅದಾದ್ಮೇಲೆ ಅಲ್ಲಿಂದ ಅವು ಕೂಡ ಹೊರಡೋದಕ್ಕೆ ಮುಂದಾಗ್ತಾ ಹೋಗ್ತಾವ್. ಅವು ಬಂದು ನೀರ್ ಕುಡ್ಕೊಂಡು ಹೋದ್ರು. ಹೀಗೆ ಬರ್ತಾ ಬರ್ತಾ ಎಲ್ಲ ಬಂದು ಹೋಗ್ತಾ ಇದ್ದಾವೆ. ಎಲ್ಲ ಬಂದು ಹೋಗ್ತಾ ಇರೋ ಟೈಮಲ್ಲಿ ಏನಾಗ್ತಾ ಇದೆ, ಕತ್ಲು ಅನ್ನೋದು ಆಗ್ತಾ ಇದೆ. ಸೊ ಕತ್ಲು ಅನ್ನೋದು ಆಗ್ತಾ ಇರ್ಬೇಕಾದಾಗ ತಮ್ಮ ಕುಟುಂಬ ಸದಸ್ಯರಿದ್ರಲ್ಲ, ನಾವು ಹೊರಡಬೇಕು ಅಂತ ಹೇಳಿ ಅವ್ರು ಬರ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲರನ್ನ ಕರ್ಕೊಂಡು ಹೋಗಿ ಡಿಪಾರ್ಟ್ಮೆಂಟಿನ ಐಬಿ ಹತ್ರ ಬಿಟ್ಬಿಟ್ಟು, ಮತ್ತೆ ನಾನು ಇನ್ನೂ ಸ್ವಲ್ಪ ಹೊತ್ತಲ್ಲಿ ನೋಡ್ಬೇಕು, ಇನ್ನು ಯಾವ್ಯಾವ ಪ್ರಾಣಿಗಳು ಬರ್ತವೆ ಅದೆಲ್ಲವನ್ನ ನೋಡ್ಬೇಕು ಅಂತ ಹೇಳಿ ಆ ವ್ಯಕ್ತಿ ಏನ್ ಮಾಡ್ತಾನೆ, ಬಂದು ಕುತ್ಕೊಳ್ತಾನೆ. ಇವಾಗ ಏನ್ ಮಾಡ್ಬೇಕು, ನಾನು ಮತ್ತೆ ಆ ಪೊದೆ ಹತ್ರ ಹೋಗಿ ಕುತ್ಕೋಬೇಕು. ಇನ್ನೂ ಕೆರೆ ತುಂಬಾ ಚೆನ್ನಾಗಿ ಕಾಣಬೇಕು. ಅದತ್ರ ಎಲ್ಲಾದ್ರೂ ಬುಷ್ಗಳು ಚೆನ್ನಾಗಿ ಬೆಳೆದಿರ್ತಕ್ಕಂಥ ಅಡಿಯಲ್ಲಿ ಹೋಗ್ಬಿಟ್ಟು ನಾನು ಕುತ್ಕೊಂಡು ನೋಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಮತ್ತೆ ಇನ್ನೊಬ್ರು ಫಾರೆಸ್ಟರ್ ಏನ್ ಮಾಡ್ತಾರೆ, ಬಂದು ಯಾವ್ದೋ ಒಂದು ಪೊದೆ ಹತ್ರ ಬಂದು ಹಿಂಗ್ ಕೂತ್ಕೊಳ್ತಾರೆ. ಕೂತ್ಕೊಂಡ್ಮೇಲೆ ಈ ಫಾರೆಸ್ಟ್ಗೆ ಏನಾಗುತ್ತೆ, ಕೆಮ್ಮು ಬರ್ತಾ ಇರುತ್ತೆ, ಗೂರ್ಲೇನೋ. ಸೊ ಅದಕ್ಕೆ ಪದೇ ಅವರು ಕೆಮ್ತಾ ಇರ್ತಾರೆ. ಸೊ ನೀನ್ ಇಲ್ಲಿ ಕೂತ್ಕೊಂಡಿರು ಅಥವಾ ನೀನ್ ಹೈವೇ ಹತ್ರ ಹೋಗ್ಬಿಡು, ನಾನು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಮುಂದಕ್ಕೆ ಬಂದು ಕೂತ್ಕೊಳ್ತಾರೆ. ಸೊ ಈ ಕುತ್ಕೊಂಡ ಮೇಲೆ ಈ ಕಾಡಿನ ಪರಿಸರ ಅಂತ ನಾವೇನ್ ಕರಿತೀವಲ್ವಾ, ಆ ಕಾಡಿನ ಪರಿಸರ ಫುಲ್ಲು ನಿಶಬ್ದ ಆಗೋಯ್ತು. ಏನೇನು ಕೂಡ ಗಮನ ಇಲ್ಲ. ಅಲ್ಲಿ ಬಂದಿರತಕ್ಕಂಥ ಪ್ರಾಣಿಗಳೆಲ್ಲವೂ ಕೂಡ ಹೊರಟು ಹೋದ್ಮೇಲೆ ಇಡೀ ಕಾಡು ಪೂರ್ತಿಯಾಗಿರ್ತಕ್ಕಂಥ ನಿಶ್ಶಬ್ದಕ್ಕೆ ಒಳ ಬಂದ್ಬಿಡ್ತು. ಅದ್ರ ಜೊತೆಗೆ ಆ ನಿಶ್ಶಬ್ದದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಮೀನುಗಳು ಎದ್ದು ಪುಳಕ್ ಪುಳಕ್ ಅನ್ನೋ ಸೌಂಡ್ ಮಾಡ್ತಾ ಇದ್ವು. ಅದಾದ್ಮೇಲೆ ಕೆಲವೊಂದು ಕಪ್ಪೆಗಳು ಕೂಡ ಒಟ್ರ ಅನ್ನೋ ಶಬ್ದ ಬರ್ತಿತ್ತು. ಅದು ಕೂಡ ಕೊನೆಗೆ ಹಠಾತ್ತನೆ ಅಂದ್ರೆ ಎಲ್ಲೆಲ್ಲೂ ಕೂಡ ಸೌಂಡ್ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆಯಿಂದ ಏನಾಯ್ತು, ಸಡನ್ ಆಗಿ ಗೊರ್ಗೊರ್ ಅನ್ನೋ ಗೊಗ್ಗರು ಧ್ವನಿ ಬಂತು. ಗೊಗ್ಗರು ಧ್ವನಿ ಅಂತ ಹೇಳಿದ್ರೆ ಏನೋ ಒಂದು ಅಪಾಯ ಸಂಭವಿಸ್ತಾ ಇದೆ ಅನ್ನೋ ಒಂದು ರೂಪದಲ್ಲಿ ಕೆಲವೊಂದು ಪ್ರಾಣಿಗಳು ಏನ್ ಮಾಡ್ತಾವೆ, ಗೊಗ್ಗರು ಧ್ವನಿಯನ್ನ ಮಾಡ್ತಾವೆ. ಅದರಲ್ಲಿ ಫಸ್ಟ್ ಗೊಗ್ಗರು ಧ್ವನಿ ಮಾಡಿದ್ ಯಾವುದು ಅಂತ ಹೇಳಿದ್ರೆ ಕಡವೆ. ಸೊ ಆ ಕಡವೆ ಆ ಗೊಗ್ಗರು ಧ್ವನಿಯನ್ನ ಮಾಡುತ್ತದೆ. ಆ ಗೊಗ್ಗರು ಧ್ವನಿಯನ್ನ ಮಾಡದ ನಂತರ ಕೆಳಗಿರ್ತಕ್ಕಂಥ ಲಂಗೂರುಗಳು ಕೂಡ ಏನ್ ಮಾಡ್ತವೆ, ಕೆಲವೊಂದು ಗೊಗ್ಗರು ಧ್ವನಿಯನ್ನ ಮಾಡ್ತವೆ. ಯಾಕೆ ಈ ಧ್ವನಿ ಅಂತವೆ ಅಂತ ಹೇಳಿದ್ರೆ, ಎಲ್ಲೋ ನಮಗೆ ಅಪಾಯ ಮುನ್ಸೂಚನೆ ಇದೆ. ಸೊ ಅಪಾಯದ ಮುನ್ಸೂಚನೆ ಇರೋದ್ರಿಂದ ನೀವು ನಿಮ್ಮ ಸ್ಥಳಗಳಿಗೆ ಹೋಗಿ ನೀವು ಅಂದ್ರೆ ಪ್ರೊಟೆಕ್ಟಿವ್ ಆಗಿರ್ರಿ ಅನ್ನೋ ಒಂದು ಮುನ್ಸೂಚನೆಯನ್ನ ಅವರು ಕೊಡ್ತಾರೆ. ಯಾಕೆ, ಯಾವುದು ಅಂದ್ರೆ ಈ ಕಾಡಿನ ರಾಜನಾಗಿರ್ತಕ್ಕಂಥ ಹುಲಿ ಬರ್ತಾ ಇದೆಯೇನೋ, ಚಿರತೆ ಬರ್ತಾ ಇದೆಯೇನೋ ಅಂತ ಹೇಳಿ ಅವು ಸದ್ದುಗಳನ್ನ ಮಾಡುತ್ತವೆ. ಮಾಡದ ಮೇಲೆ ಎಲ್ಲವೂ ಕೂಡ ಮತ್ತೆ ನಿಶಬ್ದವಾಗ್ತದೆ. ನಿಶಬ್ದವಾದ ಮೇಲೆ ಈಗ ಯಾವ ಕಡೆಯಿಂದ ಬರ್ಬೋದು, ಈ ಯಾವುದು ಹುಲಿ ಅನ್ನೋದು ಯಾವ ಕಡೆಯಿಂದ ಬರ್ಬೋದು. ಯಾಕೆಂದ್ರೆ ನಾನು ಇಲ್ಲಿರೋದು, ಈ ಕೆರೆ ಇಲ್ಲಿದೆ ಅಂತ ಹೇಳಿದ್ರೆ ನಾನು ಇಲ್ಲೆಲ್ಲೋ ಕೂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ಕೆರೆಗೆ ಈ ಭಾಗದಿಂದ ಬರುತ್ತೋ ಅಥವಾ ಈ ಭಾಗದಿಂದ ಬರುತ್ತೋ ಈ ಭಾಗದಿಂದ ಬರುತ್ತೋ ಅಥವಾ ಈ ಭಾಗದಿಂದ ಬರುತ್ತೋ ಈ ಭಾಗದಿಂದ ಬರುತ್ತೋ ಗೊತ್ತಿಲ್ಲ. ಸೊ ಆದ್ರಿಂದ ನನ್ನ ಕೆರೆ ತುಂಬಾ ಚೆನ್ನಾಗಿ ಕಾಣ್ತಿರೋದನ್ನ ಎಲ್ಲಾ ಕಡೆಯಿಂದನೂ ಕೂಡ ನಾನು ನೋಡ್ತಾ ಇದ್ದೇನೆ. ನೋಡ್ತಾ ಇರ್ಬೇಕಾದಾಗ ಎಲ್ಲೋ ಒಂದ್ ಕಡೆ ನಿಧಾನಕ್ಕೆ ಸೌಂಡ್ ಅನ್ನೋದು ಬರ್ತಾ ಇದೆ. ನಿಧಾನಕ್ಕೆ ಸೌಂಡ್ ಅನ್ನೋದು ಆಗ್ತಾ ಇದೆ. ಯಾವ ಕಡೆಯಿಂದ ಬರ್ತಾ ಇರುವುದು ಅಂತ ಹೇಳಿ ಹಂಗೆ ಗಟ್ಟಿಯಾಗಿ ಕುತ್ಕೊಂಡಿರಾದಾಗ ನಿಧಾನಕ್ಕೆ ಹುಲಿ ಬರ್ತಾ ಇದೆ. ಹುಲಿ ಬರ್ತಾ ಇರೋದು ಯಾವ ಕಡೆಯಿಂದ ಅಂತ ಹೇಳಿದ್ರೆ ತನ್ನ ಹಿಂಭಾಗದ ಮೂಲಕವಾಗಿ ಬರ್ತಾ ಇದೆ. ಆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನೋ ಬರ್ತಾ ಇದೆ ಅಂತ ಅವರಿಗೆ ಗೊತ್ತಾಯ್ತು. ಸೊ ಆ ಗೊತ್ತಾದಾಗ ಇಲ್ಲೇನೋ ಬರ್ತಾ ಇರ್ಬೋದು ಅಂತ ಹೇಳಿ ಇವ್ರಿಗೆ ಸ್ವಲ್ಪ ಭಯ ಅನ್ನೋದಾಗತ್ತೆ. ಭಯ ಆಗಿದ ತಕ್ಷಣ ತನ್ನ ದೇಹದಲ್ಲಿರ್ತಕ್ಕಂಥ ರಕ್ತವೇಕೆ ಹೆಪ್ಪುಗಟ್ಟೋ ರೀತಿನಲ್ಲಿ ಆಗೋಗುತ್ತೆ. ಅವಾಗ ಏನ್ ಮಾಡ್ತಾರೆ, ನಿಧಾನಕ್ಕೆ ಏನೋ ಬರ್ತಾ ಇದೆ ನಿಂತ್ಕೊಂಡಿದೆ ಅನ್ನೋದು ಗೊತ್ತಾಗಿದ ತಕ್ಷಣ ನಿಧಾನಕ್ಕೆ ಏನ್ ಮಾಡ್ತಾರೆ, ತನ್ನ ಕತ್ತನ್ನ ತಿರುಗಿಸ್ತಾರೆ. ತಿರುಗಿಸಿ ಹಿಂದ್ಗಡೆ ನೋಡ್ತಾರೆ, ಹುಲಿ ಬಂದು ನಿಂತಿದೆ.
ಆ ತಕ್ಷಣಕ್ಕೆ ಅವರಿಗೆ ಭಯ ಅನ್ನೋದು ಇನ್ನೂ ಜಾಸ್ತಿ ಆಗೋಯ್ತು. ಆ ಭಯ ಅನ್ನೋದು ಜಾಸ್ತಿ ಆಗೋದ್ಮೇಲೆ ಅಕಸ್ಮಾತ್ ಈಗೇನಾದ್ರೂ ಹುಲಿ ಹತ್ರ ನಾನು ಈಗಲೇ ಬಿಟ್ರೆ ಅದು ನನ್ನ ನೋಡಿರ್ಬೋದು ಅಥವಾ ನನ್ನನ್ನದು ಹಿಡಿಬೋದು ಅಂತ ಹೇಳ್ಬಿಟ್ಟು ಸಡನ್ ಆಗಿ ಅವ್ರು ಏನ್ ಮಾಡ್ಬಿಡ್ತಾರೆ, ಜೋರಾಗಿ ಕೂಗ್ಕೊಂಡು ಓಡೋಕ್ ಶುರು ಮಾಡ್ಬಿಡ್ತಾರೆ. ಆ ತಕ್ಷಣಕ್ಕೆ ಎಲ್ಲಿಂದ ಸೌಂಡ್ ಬರ್ತಾ ಇದೆ, ಯಾಕೆ ಹಿಂಗ್ ಕೂಗ್ತಾ ಇದಾರಲ್ಲ, ಎಲ್ಲಿ ಏನು ಅಂತ ಅಂದ್ಬಿಟ್ಟು ಹುಲಿಗೂ ಗಾಬರಿ ಆಗೋಗುತ್ತೆ. ಆ ಹುಲಿ ಗಾಬರಿ ಆಗೋಗಿದ ತಕ್ಷಣ ಅದೇನ್ ಮಾಡುತ್ತೆ, ಅಲ್ಲಿ ಅದು ಕಾಡ್ನೊಳಕ್ಕೆ ನೆಕ್ಕೊಂಡು ನೆಕ್ಕೊಂಡು ಅದು ಹೊರಟೋಗ್ಬಿಡುತ್ತೆ. ಇವನು ಈ ಕಡೆ ಒಂಥರ ಗಾಳಿಯಲ್ಲಿ ಓಡ್ ಬರೋ ರೀತಿನಲ್ಲಿ ಫೋರ್ಸ್ ಆಗಿ ಇವನು ಕೂಡ ಓಡ್ ಬರ್ತಾನೆ. ಓಡ್ ಬಂದು ಆ ತಕ್ಷಣ ಕೂಗ್ಕೊಂಡು ಬರ್ತಾ ಇರ್ಬೇಕಾದಾಗ ಅಲ್ಲಿ ಐಬಿಯಲ್ಲಿ ಇರ್ತಕ್ಕಂಥ ಫಾರೆಸ್ಟರ್ಗಳು ಕೂಡ ಜೋರಾಗಿ ಕೂಗ್ಕೊಂಡು ಈ ಕಡೆ ಬರ್ತಾರೆ. ಅದಾದ್ಮೇಲೆ ಅಲ್ಲಿವರೆಗೂ ಬಂದು ಸೇರ್ಕೊಳ್ತಾರೆ. ಸೇರ್ಕೊಂಡಿದ ತಕ್ಷಣ ತನಗಾಗಿರ್ತಕ್ಕಂಥ ಅನುಭವವನ್ನು ಅವರು ಹೇಳ್ಕೊಳ್ತಾರೆ. ಅದಾದ್ಮೇಲೆ ಏನಾಗತ್ತೆ, ಇವರು ಏನು ಅನುಭವವನ್ನ ಪಡ್ಕೊಂಡಿದ್ರಲ್ಲ, ಈ ಅನುಭವವನ್ನ ಪಡ್ಕೊಂಡಿರ್ತಕ್ಕಂಥದ್ದು ಎಲ್ಲ ವಿಚಾರಗಳನ್ನ ಅವರ ಸಂಬಂಧಿಕರಿಗಾಗ್ಲಿ ಅಥವಾ ಎಲ್ಲಾದ್ರೂ ಹೋದಾಗ್ಲಿ ಅಥವಾ ಯಾವ್ದಾದ್ರು ಒಂದು ಸೆಮಿನಾರ್ಗಳಲ್ಲಾಗ್ಲಿ ಈ ತರ ನನ್ಗಾಯ್ತು ಅಂತ ಹೇಳಿ ಆ ವ್ಯವಸ್ಥೆಯನ್ನ ವಿವರಿಸ್ತಾ ಹೋಗ್ತಾ ಇದ್ರು. ಹೆಂಗೆ ಕಡವೆಗಳು ಬಂದ್ವು, ಹೆಂಗೆ ಲಂಗೂರ್ಗಳು ಬಂದ್ವು, ಇವೆಲ್ಲವನ್ನ ಹೇಳ್ತಾ ಹೋಗ್ತಾ ಇದ್ರು. ಅದ್ರ ಜೊತೆಗೆ ಇವರು ಬಗೆಗೆ ಸ್ವಲ್ಪ ಅಧ್ಯಯನವನ್ನ ಕೂಡ ಮಾಡ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಜಿಮ್ ಕಾರ್ಬೆಟ್ ಅವರ ಪುಸ್ತಕಗಳಲ್ಲೂ ಕೂಡ ಆಗಿರ್ತಕ್ಕಂಥ ವಿಚಿತ್ರ ಅನುಭವಗಳನ್ನ ಕೂಡ ಅವರು ನೋಡಿರ್ತಾರೆ ಅಥವಾ ಅದನ್ನ ಓದ್ಕೊಂಡು ಇಟ್ಕೊಂಡಿರ್ತಾರೆ. ಈ ಎಲ್ಲವನ್ನ ಅವರು ಹೇಳ್ಕೊಳ್ತಾ ಹೋಗ್ತಾರೆ. ತನ್ನಿಂದ ಬಂದಿರತಕ್ಕಂತ ಹುಲಿ ತನ್ನನ್ನ ಹಿಡಿದಿದ್ರೆ ಅಥವಾ ಅಲ್ಲಿಂದ ಒಂದೇ ಜಗತ್ತಕ್ಕೆ ನಾನು ಸಿಗಾಕೊಂಡ್ಬಿಡ್ಬೋದಿತ್ತು ಅಂತಹ ಒಂದು ತಮಗಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿಯನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇದಾದ್ಮೇಲೆ ಅತಿ ಮುಖ್ಯವಾಗಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಪ್ರಾಣಿಗಳಿಗೂ ಮತ್ತೆ ಮನುಷ್ಯನಿಗೂ ಇರತಕ್ಕಂತಹ ವ್ಯತ್ಯಾಸ. ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಇಲ್ಲಿ ಪ್ರಾಣಿಗಳದ್ದು ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ಜೀವನ ಶೈಲಿ. ನಮಗೆ ಇದು ಬರೋದಿಲ್ಲ, ಅವ್ಯವಸ್ಥಿತವಾಗಿರ್ತಕ್ಕಂತಹ ಜೀವನ ಶೈಲಿ. ಯಾಕೆ, ಒಂದು ಪ್ರಾಣಿ ಬಂದು ನಂತರ ಅದು ಏನೇನ್ ಬೇಕಾಗಿ ನೀರು ಎಷ್ಟೊತ್ತಾದ್ರೂ ಅದಾದ್ಮೇಲೆ ಹೋದ್ಮೇಲೆ ಇನ್ನೊಂದು ಪ್ರಾಣಿ ಬರ್ತಾ ಇದೆ. ಸೊ ನಮ್ಮಲ್ಲಿ ಅದು ಆಗ್ತಾನೆ ಇಲ್ಲ. ನಮಗೆ ಒಂದು ನಿಮಿಷ ವೆಯ್ಟ್ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ನಾವು ಟ್ರಾಫಿಕ್ ಅಲ್ಲೇ ನೋಡ್ತಾ ಇರ್ತೀವಿ. ಅಟ್ಲೀಸ್ಟ್ ಒಂದು 30 ಸೆಕೆಂಡ್ ನಮ್ಮ ಕೈಯಲ್ಲಿ ಕಾಯಕ್ ಆಗ್ತಾ ಇಲ್ಲ. ಪ್ರಾಣಿಗಳು ಅವ್ನ್ ಬಂದು, ಈಗ ಒಂದು ಜಿಂಕೆ ಬಂದು ನೀರ್ ಕುಡ್ಕೊಂಡು ಹೋಗ್ತಾ ಇದೆ ಗುಂಪು ಅಂತ ಹೇಳಿದ್ರೆ ಅದು 10 ನಿಮಿಷ ಇರುತ್ತಾ, 15 ನಿಮಿಷ ಇರುತ್ತಾ, ಅಲ್ಲಿವರೆಗೂ ಇನ್ನೊಂದು ಪ್ರಾಣಿ ಕಡವೆ ಏನ್ ಮಾಡ್ತಾ ಇರುತ್ತೆ, ಕಾಯ್ತಾ ಇರುತ್ತೆ. ಅವ್ರು ಹೋದ್ಮೇಲೆ ನಾವು ಹೋಗ್ಬೇಕು ಅಂತ ಹೇಳಿ. ಅಂದ್ರೆ ಅವ್ರಿಗಿರ್ತಕ್ಕಂತಹ ಸಮಯವನ್ನ ನಾವು ಆ ಸಮಯಕ್ಕೆ ಬೆಲೆಯನ್ನು ಕೊಡಬೇಕು. ಹಾಗೆ ಅವ್ರ ಕ್ರಮಬದ್ಧವಾಗಿರ್ತಕ್ಕಂಥ ಜೀವನ ಶೈಲಿಯನ್ನ ನಾವು ನೋಡ್ಕೊಳ್ಬಹುದು. ಹೀಗೆ ಅಲ್ಲಿ ಕಂಡಿರ್ತಕ್ಕಂತಹ ಮೂರ್ಕಲ್ ಕೆರೆಯ ಬಳಿ ಕಂಡಿರ್ತಕ್ಕಂತಹ ದೃಶ್ಯ ನಯ ನಾಜೂಕಿಲ್ಲದೆ ಇರತಕ್ಕಂಥದ್ದು, ಅದರಲ್ಲೇ ಮನುಷ್ಯನಿಗೆ ನಾವು ಹೋಲಿಕೆ ಮಾಡಿಕೊಂಡಾಗ ಕಾಡು ಮನುಷ್ಯ ಯಾವ ರೀತಿ ಇದ್ದಾನೋ ಹಾಗೆ ಅರಣ್ಯ ಕಾನೂನು ಅನ್ನೋ ಒಂದು ಪರಿಭಾಷೆಯಲ್ಲಿ ಇದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಅರಣ್ಯ ಕಾನೂನು ಏನ್ ಹೇಳುತ್ತೆ, ಎಲ್ಲರೂ ಕೂಡ ಈಕ್ವಲ್ ಅಂತ ಹೇಳುತ್ತೆ. ಆದ್ರೆ ಮನುಷ್ಯ ಸಮಾಜ ಏನ್ ಮಾಡುತ್ತೆ, ಯಾರು ಕೂಡ ಕೊಲ್ಲ, ಎಲ್ಲರೂ ಕೂಡ ಅಸಮಾನರು. ಸೊ ಪ್ರಾಣಿ ಸಾಮ್ರಾಜ್ಯದ ಮೂಲಕವಾಗಿ ಅಥವಾ ಲಾ ಆಫ್ ಜಂಗಲ್ನ ಮೂಲಕವಾಗಿ ನಾವು ಕಲ್ತ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಅವರದ್ದೇ ಆಗಿರ್ತಕ್ಕಂತಹ ಒಂದು ಸ್ಥಾನಮಾನಗಳಿರ್ತವೆ ಅಥವಾ ಗೌರವಗಳಿರ್ತವೆ. ಆ ಗೌರವಗಳನ್ನ ಕಾಪಾಡ್ಕೊಳ್ಬೇಕು. ಅದನ್ನ ನಾವೆಲ್ಲಿ ನೋಡಿ ಕಲಿತೀವಿ ಅಂತ ಹೇಳಿದ್ರೆ, ಈ ಪ್ರಾಣಿ ವಲಯದಲ್ಲಿ ನೋಡಿ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದ್ರ ಮೂಲಕವಾಗಿ ಮನುಷ್ಯ ಅರಣ್ಯದಲ್ಲಿರ್ತಕ್ಕಂತಹ ವನ್ಯಜೀವಿಗಳು ಜೀವ ವಿಕಾಸದೊಂದಿಗೆ ಹೆಣೆದುಕೊಂಡು ಬಂದಿವೆ. ಅಲ್ಲಿ ಯಾರು ಬಲಿಷ್ಠರಾಗಿರ್ತಾರೋ ಅವರು ಬದುಕನ್ನ ಕಟ್ಕೊಳ್ತಾ ಹೋಗ್ತಾರೆ. ಹಾಗೆ ಮನುಷ್ಯ ಸಾಮ್ರಾಜ್ಯದಲ್ಲೂ ಕೂಡ ಮನುಷ್ಯರು ಕೂಡ ಯಾರು ವಿಕಸದ ಬೆಳ್ಕೊಂಡ್ ಬಂದು ಯಾರು ಫಿಟೆಸ್ಟ್ ಆಫ್ ದಿ ಸರ್ವೈವಲ್ ಅಂತ ಹೇಳಿ ಡಾರ್ವಿನ್ ಹೇಳ್ತಾನಲ್ಲ, ಹಾಗೆ ಫಿಟೆಸ್ಟ್ ಆಗಿರ್ತಕ್ಕಂಥವ್ರು ಇಲ್ಲೂ ಕೂಡ ಬದುಕೊಳ್ತಾರೆ. ಆದ್ರೆ ಕೊನೆಯದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಕಾಡು ಪ್ರಾಣಿಗಳ ಜೀವನ ಹೇಗಿದೆಯೋ ಹಾಗೆ ನಾಡು ಪ್ರಾಣಿಗಳು ಕೂಡ ಜೀವನವನ್ನ ಕಟ್ಕೊಳ್ಬೇಕು. ಸೊ ಇದರ ಮೂಲಕವಾಗಿ ನಾವೇನು ಈ ಪಾಠದ ಮೂಲಕವಾಗಿ ಕಲಿತೀವಿ ಅಂತ ಹೇಳಿದ್ರೆ, ಅರಣ್ಯದಲ್ಲಿರತಕ್ಕಂತಹ ಕಾಡು ಪ್ರಾಣಿಯ ಜೀವನದ ಮೂಲಕವಾಗಿ ನಾಗರಿಕರು ಅನ್ನಿಸ್ಕೊಂಡಿರ್ತಕ್ಕಂಥವ್ರು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಜೀವನವನ್ನ ಕಟ್ಕೊಳ್ಬೇಕು. ಅಸಮಾನವಾಗಿರತಕ್ಕಂತಹ ಸಮಾಜವನ್ನ ಸಮಾಜದ ಕಡೆಗೆ ನಾವು ಕಟ್ಕೊಳ್ತಾ ಹೋಗಬೇಕು ಅನ್ನೋದನ್ನ ಈ ಪಾಠ ನಮಗೆ ಹೇಳ್ತಾ ಹೋಗತ್ತೆ. ಥ್ಯಾಂಕ್ ಯು.